ಮುಗಿಯಿತಾ ಧರ್ಮಸ್ಥಳ ಬುರುಡೆ ಶೋಧ, ಶವಶೋಧಕ್ಕೆ ಬ್ರೇಕ್, ಮಹಜರು ಸ್ಟಾರ್ಟ್. ಕುತೂಹಲ ಕೆರಳಿಸ್ತಾ ಇದೆ ಇವತ್ತಿನ ಕಾರ್ಯಾಚರಣೆ. ದೂರುದಾರ ತಂದ ಬುರುಡೆ ಎಲ್ಲಿಂದ ಬಂತು? ಬುರುಡೆ ತಂದ ಸ್ಥಳದ ಮಹಜರು ಇನ್ನೂ ಬಾಕಿ ಇದೆ. ದೂರುದಾರ ವಾಸ್ತವ್ಯ ಇದ್ದ ಸ್ಥಳದ ಮಹಜರು ಇನ್ನೂ ಬಾಕಿ ಇದೆ. ದೂರುದಾರನ ಮಹಜರುಗಳು ಶೋಧಕ್ಕೂ ಸಿದ್ಧ, ಮಹಜರ್ಗೂ ಸಿದ್ಧ. ಮೇಲಾಧಿಕಾರಿಗಳ ಸೂಚನೆಗೆ ಎಸ್ಐಟಿ ಕಾದು ಕೂತಿದೆ. ಈಗಾಗಲೇ 17 ಸ್ಥಳಗಳಲ್ಲಿ ಉತ್ಖನನ ಆಗಿದೆ. ಅದರಲ್ಲಿ 11ರಲ್ಲಿ 11A 11B ಅಂತಾಗಿದೆ. ಮತ್ತೆ 15ರಲ್ಲಿ 15A 15B, ಹೀಗೆ ಆಲ್ಮೋಸ್ಟ್ 20 ಸ್ಥಳಗಳ ಶೋಧ ಆಗಿದೆ. ಈಗ ನೀವು ನೋಡ್ತಾ ಇರೋ ವಿಜುವಲ್ಸ್, 2 ವಿಜುವಲ್ ನೋಡ್ತಾ ಇದ್ದೀರಾ. ಒಂದು ದೂರುದಾರನ, ಇನ್ನೊಂದು 13ನೇ ಜಾಗ. GPR ಯಂತ್ರ ತಗೊಂಡು ಬನ್ನಿ, ಇಲ್ಲಿ ರಾಶಿ ರಾಶಿ ಹೆಣಗಳನ್ನ ನಾನು ಹೂತಿದ್ದೀನಿ, ನನಗೆ ಗೊತ್ತಿದೆ ಅಂತ ದೂರುದಾರ ಹೇಳಿದ್ದ. 20 ಅಡಿ ಆಳ ಅಗದ್ರು ಏನೂ ಸಿಕ್ಕಿಲ್ಲ. ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಆದೇಶಕ್ಕೆ ಈಗ SIT ತಂಡ ಕಾದು ನಿಂತಿದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯ ನಿರೀಕ್ಷೆ ಮಾಡ್ತಾ ಇದೆ. SIT ಕಚೇರಿಯಿಂದ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಇವತ್ತು? ಭವನ, ಖಂಡಿತವಾಗ್ಲೂ ಕೂಡ ಇವತ್ತಿನ ಕಾರ್ಯಾಚರಣೆ ಗೃಹ ಸಚಿವರ ಹೇಳಿಕೆ ಹಾಗೇನೆ ಮೇಲಧಿಕಾರಿಗಳ ಸೂಚನೆ ಮೇಲೆ ನಿಂತಿರುವಂತದ್ದು. ಇಡೀ ರಾಜ್ಯದ ಜನತೆ ಹಾಗೇನೆ ಧರ್ಮಸ್ಥಳದ ಜನರು ಕೂಡ ಗೃಹ ಸಚಿವರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅನ್ನೋದು ಕೂಡ ನಿರೀಕ್ಷೆಯನ್ನು ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ SIT ಬೆಳ್ತಂಗಡಿಯ SIT ಅಧಿಕಾರಿಗಳು ಕೂಡ ಮೇಲಧಿಕಾರಿಗಳು ಹಾಗೇನೆ ಸರ್ಕಾರ ಯಾವ ರೀತಿ ಸೂಚನೆ ಕೊಡುತ್ತೆ ಅನ್ನೋದ್ರ ಮೇಲೆ ಅವರ ಕಾರ್ಯಾಚರಣೆ ನಿಂತಿರುವಂತದ್ದು. ಹಾಗಾಗಿ ಒಂದು ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದ್ರೆ ಒಂದಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು, ಉತ್ಖನನ ಕಾರ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಈವರೆಗೂ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿಲ್ಲ. ಯಾಕೆಂದ್ರೆ ಪ್ರತಿನಿತ್ಯವೂ ಕೂಡ ಉತ್ಖನನದ ಕಾರ್ಯ ಇದ್ದಾಗ ಕೆಳ ಹಂತದ ಅಧಿಕಾರಿಗಳಿಗೆ, ಅದರಲ್ಲೂ ಕೂಡ ಕಂದಾಯ ಇಲಾಖೆ, ಗ್ರಾಮ ಪಂಚಾಯಿತಿ ನೌಕರರಿಗೆ ಹಾಗೆಯೇ ಆ ಉತ್ಖನನದ ಕಾರ್ಯದಲ್ಲಿ ಬಳಸುವಂತ ನೌಕರರಿಗೆ ಒಂದು ಸೂಚನೆ ಹೋಗಿರುತ್ತೆ. ಅಂದ್ರೆ ಹಿಂದಿನ ದಿನವೇ ಒಂದು ಸೂಚನೆ ಹೋಗಿರುತ್ತೆ. ಆದ್ರೆ ಈವರೆಗೂ ಕೂಡ ಅವ್ರು ಯಾರಿಗೂ ಕೂಡ ಸೂಚನೆ ಹೋಗಿಲ್ಲ. ಹಾಗಾಗಿ ಇಲ್ಲಿ ಇವತ್ತು ಈವರೆಗೂ ಕೂಡ 17ನೇ ದಿನದವರೆಗೂ ಕೂಡ 17 ಅಂದ್ರೆ 20ಕ್ಕೂ ಹೆಚ್ಚು ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ನಡೆಯಿತು. ಆದ್ರೆ ಇವತ್ತು ಮಾಜರು ಪ್ರಕ್ರಿಯೆ ನಡೆಯುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಅನಾಮಿಕನ ದೂರು ಅಂದ್ರೆ ಜುಲೈ 11ರಂದು ಬೆಳ್ತಂಗಡಿ ಕೋರ್ಟಿಗೆ ಹಾಜರುಪಡಿಸಿದಂತ ಬುರುಡೆ ರಹಸ್ಯವನ್ನು ಕೂಡ ಅವರು ಇವತ್ತು ಮಾಜರು ಪ್ರಕ್ರಿಯೆಯನ್ನು ಕೂಡ ಮಾಡಲಿದ್ದಾರೆ. ಕಲ್ಲೇರಿ ಗುಡ್ಡದಿಂದ ತಂದಂತಹ ಬುರುಡೆಯನ್ನು ಅಲ್ಲಿಗೆ ಅನಾಮಿಕ ಮುಸುಕುದಾರಿಯನ್ನು ಕರೆದುಕೊಂಡು ಹೋಗಿ ಸ್ಥಳ ಮಾಜರನ್ನು ಕೂಡ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಅದರ ಜೊತೆಗೆ ಅನಾಮಿಕ ಧರ್ಮಸ್ಥಳ ಪರಿಸರದಲ್ಲಿ ಎಲ್ಲೆಲ್ಲಿ ಉಳಿದುಕೊಂಡಿದ್ದ ಮತ್ತು ಅವನ ಕಾರ್ಯಾಚರಣೆ ಏನಾಗಿತ್ತು ಅನ್ನೋದ್ರ ಮೇಲೂ ಕೂಡ ಆತನನ್ನು ಕರೆದುಕೊಂಡು ಹೋಗಿ ಸ್ಥಳ ಮಾಜರನ್ನು ಕೂಡ ನಡೆಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ಯಾವೆಲ್ಲ ಸೂಚನೆಯನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಕೆಳ ಹಂತದ ಅಧಿಕಾರಿಗಳು, ಸರ್ಕಾರ ಹಾಗೇನೆ ಮೇಲಧಿಕಾರಿಗಳು ಯಾವ ಸೂಚನೆಯನ್ನು ಕೊಡ್ತಾರೆ ಅದರ ಮೇಲೆ ಇವರ ಕಾರ್ಯವ್ಯಾಪ್ತಿ ನಿಂತಿರುವಂತದ್ದು. ಹಾಗಾಗಿ ಆ ಅನಾಮಿಕನಿಗೂ ಕೂಡ SIT ಕಚೇರಿಗೆ ಬರಲಿಕ್ಕೆ ಒಂದು ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು. ಅವನ ವಿಚಾರಣೆಯನ್ನು ಕೂಡ ನಡೆಯುವಂತ ಸಾಧ್ಯತೆ ಇರುವಂತದ್ದು. ಹಾಗೇನೆ ಮಂಪರು ಪರೀಕ್ಷೆಯು ಕೂಡ ನಡೆಯುವ ಬಗ್ಗೆ ಕೂಡ SIT ಅಧಿಕಾರಿಗಳು ಚರ್ಚೆ ನಡೆಸ್ತಾ ಇದ್ದಾರೆ. ಅಂದ್ರೆ ಅನಾಮಿಕ ಮುಸುಕುದಾರಿಯನ್ನು ಮಂಪರು ಪರೀಕ್ಷೆಗೆ ಒಳಪಡಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ, ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಕೂಡ SIT ಅಧಿಕಾರಿಗಳು ನಡೆಸ್ತಾ ಇರುವಂತದ್ದು. ಭಾವನಾ, ಧನ್ಯವಾದ ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.